ಬಂದು ಒಬ್ಬರು ನಮ್ಮ ಬಾಲು ಅಂಡ್ ಅಮರ್ ಅಂತ ಬಂದು JDSಗೆ ಮಾಡಿದ್ದವರೆಲ್ಲ ಸ್ಟೇಜ್ ಮೇಲೆ ಕುಂಡ್ರಿಸ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಾರೆ. ಪಕ್ಷ ಅಂದಾಗ ನಮ್ಮ ಕಷ್ಟಗಳನ್ನು ಪಕ್ಷದ ಯಾರೋ ಉಸ್ತುವಾರಿಗಳು ಬಂದಾಗ ಹೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಕಷ್ಟಗಳನ್ನು ಹೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅವ್ರು ಹೇಳ್ಕೊಳ್ತಾ ಇದ್ದಂಗೆ ಪಕ್ಕದಲ್ಲಿ ಇವರು ಎದ್ದು ಮಾತಾಡ್ತಾರೆ, ಅಲ್ಲಿ ನೂಕಾಟ ನುಗ್ಗಾಟ ಆಗುತ್ತೆ. ಅದಾದಮೇಲೆ ರಾತ್ರಿ ನಾನು ಜಿಲ್ಲಾಧ್ಯಕ್ಷರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟನ್ನು ನೋಡಿದೆ. ನಾನು ಒಂದೇ ಒಂದು ಹೇಳ್ತೀನಿ, ಅಲ್ಲಿ ನಿನ್ನೆ ಮಾತಾಡಿರೋ ಮಾತುಗಳಿಗಾಗಲಿ, ಅಲ್ಲ ಮಾತಾಡಿರುವಂಥ ತಲ್ಲಾಟ ನೂಕಾಟ ನುಗ್ಗಾಟ ಏನಾದರೂ ಆಗಿರಲಿ, ಅನಿಲನ್ನಾಗಲಿ ನನಗಾಗಲಿ ಏನಾದರೂ ಸಂಬಂಧ ಇದ್ದರೆ ಅನಿಲನ್ನಾಗೂ ನನಗೂ ಆ ವಿಚಾರಗಳೇ ನಮಗೆ ಗೊತ್ತಿಲ್ಲ. ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ನಾವು ಅದ್ರ ಬಗ್ಗೆ ಡಿಸ್ಕಷನ್ ಅವರು ನಮ್ಮ ಹತ್ರ ಮಾಡಿಲ್ಲ, ನಾವು ಅವ್ರ ಹತ್ರ ಮಾಡಿಲ್ಲ. ಸುಳ್ಳು ಆರೋಪವನ್ನು ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ದಾರೆ. ಆದರೆ ನಾನು ಒಂದೇ ಹೇಳೋದು, ಕೋಲಾರಮ್ಮನ ಸಾಕ್ಷಿವಾಗಲೂ ಇವತ್ತು ದರ್ಗಾ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಶಿವನ ಸಾಕ್ಷಿಗಳು, ನಮ್ಮ ಅಂತರ್ಗಂಗೆ ಶಿವನ ಸಾಕ್ಷಿಗಳು, ನಾವು ಅನಿಲನ್ನಾಗ್ಬೋದು, ನಾನಾಗ್ಬೋದು. ಅನಿಲನ್ನ ಬೇರೆ ಅಲ್ಲ, ನಾನೇನು ಬೇರೆ ಅಲ್ಲ. ನಾವು ಯಾರಾದರೂ ಇದ್ರ ಪ್ಲ್ಯಾನ್ ಮಾಡಿದರೆ ನಮಗೆ ಕುಷ್ಠರೋಗ ಬರಲಿ, ಹಾರ್ಟ್ ಅಟ್ಯಾಕ್ ಬರಲಿ, ಕ್ಯಾನ್ಸರ್ ಬರಲಿ, TB ಬರಲಿ, ಎಲ್ಲ ಬರಲಿ ನಮಗೆ. ಒಂದು ವೇಳೆ ಇದು ಸುಳ್ಳಾದರೆ ಅವ್ರಿಗೆಲ್ಲರಿಗೂ ಈ ಕುಷ್ಠರೋಗ, ಹಾರ್ಟ್ ಅಟ್ಯಾಕು, BP, ಶುಗರು, ಕ್ಯಾನ್ಸರು, ಟೈಫಾಯ್ಡು, ಆಮೇಲೆ ಬ್ರೈನ್ ಟ್ಯೂಮರು ಎಲ್ಲವೂ ಬರಬೇಕು. ಆ ದೇವರೇ ನೋಡ್ಕೊಳ್ಳಿ ಇದನ್ನು ಯಾರು ಏನು ಅಂತ, ಯಾರು ಕುಮ್ಮಕ್ಕ ಮೇಲೆ ಮಾಡಿದ್ದಾರೆ. ನಾವು ಮಾತಾಡೇ ಇಲ್ಲ, ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ. ನಾನಲ್ಲ, ಅನಿಲನ್ನ ಅವ್ರಿಗೆ ಸಂಬಂಧನೇ ಇಲ್ಲ. ನನಗೆ ಗೊತ್ತು ಅನಿಲನ್ ಸಂಬಂಧ ಇಲ್ಲ, ನಾನಲ್ಲ, ನಮಗೆ ಅಂತ ಹೇಳ್ತಾ ಇದ್ದೀನಿ. ಇದು ಮಾಡಿ ಅವ್ರು ಮಾಡಿರೋ ಆರೋಪಗಳೆಲ್ಲ ಸುಳ್ಳು. ಇದು ನಾನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಲ್ಲ, ಆಗಲಿ ನಮಗಾಗಲಿ ಅವ್ರಿಗಾಗಲಿ. ಅಮ್ಮ ಅದೇ ಇವಾಗ ಹೇಳಿದ್ದೀನಲ್ಲ, ನಾನು ಸತ್ಯ ಮಾಡಿದ್ದೀನಲ್ಲ. ಈ ಡ್ರಾಮಾ ಕಂಪ್ನಿ ಮಾಡಿದರೆ ಈ ಡ್ರಾಮಾ ಕಂಪ್ನಿಗಾಗಲಿ ಆ ಕಾಯಿಲೆಗಳು, ಆ ಕುಷ್ಠರೋಗಗಳು ಎಲ್ಲ ಬರಲಿ. ಇಲ್ಲ ಆ ಡ್ರಾಮಾ ಕಂಪ್ನಿ ಅಂದರೆ ಆ ಡ್ರಾಮಾ ಕಂಪ್ನಿಗೆ ಬರಲಿ. ಗುಂಪೇ ಇಲ್ವಲ್ಲ. ಇಲ್ಲ, ಗುಂಪುಗಾರಿಕೆ ಹಿನ್ನಡೆ, 100% ಗುಂಪುಗಾರಿಕೆ ಹಿನ್ನಡೆ ಆಗಲಿ. ಏನು ಮಾಡೋಕ್ಕಾಗುತ್ತೆ? ಯಾವಾಗಲೂ ಬಂದೈತಿ. ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ, ಪ್ರಸಾದ್ ಬಾಬು ಅವ್ರ ಬಗ್ಗೆ ಹೇಳ್ತೀನಿ. ನಾನು ಮೊನ್ನೆ ಪೌರ ಕಾರ್ಮಿಕರ ದಿನಾಚರಣೆ ಆಯಿತು. ಮೇಲೆ ಬಾಪ ಅಂತ ಕರೆದ್ರು, ಎಲ್ಲರೂ ಬಂದಿಲ್ಲ. ಕೆಳಗಡೆ ಕುತ್ಕೊಂಡು ನಾನೇ ಎದ್ದು ಬಾಬಡ ಬಾ ಒಂದು ಕುತ್ಕೋಪ್ಪ ಅಂತ ಹೇಳಿದೆ, ಬಂದಿಲ್ಲ. ಅಲ್ಲಿನೂ ಏನೋ ಒಂದು ಮೈಕ್ ಎತ್ಕೊಂಡು ಮಾತಾಡೋದು. ಎಲ್ಲಿ ಬಂದ್ರೂ ಅದೊಂದು ಏನೋ ಒಂದು ಮಾತಾಡಿ ಏನೋ ಒಂದು ತೀಟೆ ತೆಗೆಯೋದೇ ಅದನ್ನ ಕೆಲಸ, ಬೇರೆ ಏನು ಕೆಲಸ ಇಲ್ಲ. ತೀಟೆ ತೆಗಿ ಯಾಕೆ ಬೇಕು? ಹಂಗೆ ಮಾಡ್ತದೆ. ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ಲಿ, ಗುಂಪುಗಾರಿಕೆ ನಮಗೇನಿಲ್ಲ. ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾಡ್ಕೊಂಡು ಹೋಗಿ. ಅದು ನನಗೆ ಗೊತ್ತಿರೋ ಪ್ರಕಾರವಾಗಿ ನಿಲ್ಲಲ್ಲ ಅನ್ಕೊಳ್ತೀನಿ. ಹಾಗೆ ಇರುತ್ತೆ, ಮುಂದಕ್ಕೂ ಹಂಗೆ ಇರುತ್ತೆ. ನನ್ನ ಮೇಲೆ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನ. ಅವ್ರಿಗೆ ಈ ವಿಚಾರ ಗೊತ್ತಿದ್ದೋ, ಅವ್ರೇನಾದರೂ ಮಾತಾಡೋ, ಅವ್ರು ಏನಾದರೂ ಬೇರೆಯವ್ರ ಕೈಲಿ ಕಳಿಸಿ ಮಾತಾಡ್ಸಿರೋದು, ಇಲ್ಲ ಅವ್ರು ಇವ್ರಿಗೆ ಫೋನ್ ಮಾಡಿರೋದು, ಇವ್ರು ಅವ್ರಿಗೆ ಫೋನ್ ಮಾಡಿರೋದು, ಏನಾದರೂ ಈ ಥರ ಇವ್ರು ಹೇಳಿದ್ರ ಪ್ರಕಾರವಾಗಿ ನಡೀತಿದ್ರೆ ನಮ್ಮೆಲ್ಲರಿಗೂ ನಮಗೇನು ಆ ಗುಂಪು ಈ ಗುಂಪು ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಅವರು ಪೂರ್ವಜತೆ ಏನೋ ಗುಂಪು ಅಂತ ಏನೋ ಹೇಳಿದಾರಲ್ಲ, ಆ ಗುಂಪು ಅಂತ ಹೇಳಿದಾರಲ್ಲ, ಆ ಸೋಮೇಶ್ವರ ಸ್ವಾಮಿ, ಕೋಲಾರಮ್ಮ, ಈ ದರ್ಗಾ, ಇವರೇ ನೋಡ್ಕೊಳ್ಳಿ. ಇಲ್ಲ ಅವರೇನಾದರೂ ಸುಳ್ಳು ಹೇಳಿದರೆ ಅವ್ರಿಗೆ ಇದೆಲ್ಲ ನಾನು ಹೇಳಿದ ಕಾಯಿಲೆಗಳೆಲ್ಲ ಅವ್ರಿಗೆಲ್ಲರಿಗೂ ಬರಲಿ.